ಪಾಕಿಸ್ತಾನಕ್ಕೆ ನಿನ್ನೆ ಕೂಡ ನೇರ ಸಂದೇಶವನ್ನ ಕೊಡೋ ಕೆಲಸವನ್ನ ನರೇಂದ್ರ ಮೋದಿ ಅವರು ಆದಂಪುರ ಏರ್ ಬೇಸ್ ನಿಂದ ಮಾಡಿದ್ರು. ಇದರ ಬಗ್ಗೆ ಕೂಡ ನಾವು ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತೀವಿ ನಿಮಗೆ. ಪಾಕಿಸ್ತಾನದಿಂದ ಮತ್ತೆ ದಾಳಿ ಆದ್ರೆ ಭಾರತ ನುಗ್ಗಿ ಹೊಡೆಯುತ್ತೆ, ಈ ಸಂದೇಶವನ್ನ ಮತ್ತೆ ಮತ್ತೆ ಕೊಡ್ತಾ ಇದ್ದಾರೆ. ಪಾಠ ಕಲಿಸ್ತಾ ಇದ್ದೀವಿ, ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಅನ್ನೋದು ತಾತ್ಪರ್ಯ. ಭಯೋತ್ಪಾದನೆ ಬೆಂಬಲಿಸಿದ್ರೆ ಭಾರತ ಉತ್ತರ ಕೊಡುತ್ತೆ, ಅದು ಮುಟ್ಟಿ ನೋಡ್ಕೊಳ್ಳೋ ರೀತಿ ಇರುತ್ತೆ. ಚಳಿ ಜ್ವರ ಬರ್ಸೋದು ಗ್ಯಾರಂಟಿ, ಗುಳಿಗೆ ಕೊಡೋದಕ್ಕೆ ಯಾರನ್ನೂ ಬಿಡಲ್ಲ ನಾವು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಭಯೋತ್ಪಾದನೆ ಬೆಂಬಲಿಸಿದ್ರೆ ಭಾರತ ತಕ್ಕ ಉತ್ತರ ಕೊಡುತ್ತೆ. ಭಾರತ್ ಮಾತಾ ಕಿ ಜೈ ಇದು ಕೇವಲ ಘೋಷವಾಕ್ಯ ಮಾತ್ರ ಅಲ್ಲ, ದೇಶಕ್ಕಾಗಿ ತಮ್ಮ ಪ್ರಾಣವನ್ನ ತ್ಯಾಗ ಮಾಡಿರುವಂತಹ ಪ್ರತಿ ಸೈನಿಕರ ಧ್ವನಿ ಅಂತ ತುಂಬಾ ಎಮೋಷನಲ್ ಆಗಿ ಅಗ್ರೆಸಿವ್ ಆಗಿ ಎರಡೂ ಟೋನ್ ನಲ್ಲಿ ಕೂಡ ನರೇಂದ್ರ ಮೋದಿ ಅವರು ಮಾತಾಡಿದ್ರು. ಈ ವಾರ್ನಿಂಗ್ ಕಾಲ್ಗೆ ಪಾಕಿಸ್ತಾನ ಇನ್ನಷ್ಟು ಹೆದರ್ಕೊಳ್ಳುತ್ತೆ ಅನ್ನೋದು ಒಂದು ಪ್ರಶ್ನೆ. ಅಥವಾ ನಾನು ಆರಂಭದಿಂದ ಕೂಡ ಹೇಳ್ತಾ ಇದ್ದೆ, ಶತ್ರು ಸುಮ್ಮನಿದ್ದಾನೆ ಅಂದ್ರೆ ಆತ ಹೆದರಿದ್ದಾನೆ ಅಂತ ನಾವು ಅಂದ್ಕೊಳ್ಬೇಕಾ ಅಥವಾ ಪ್ರಿಪ್ರೇಷನ್ಗೆ ಟೈಮ್ ತಗೊಳ್ತಾ ಇದ್ದಾನೆ ಅಂತ ಅಂದ್ಕೊಳ್ಬೇಕಾ ಗೊತ್ತಿಲ್ಲ. ಬಟ್ ನಿನ್ನೆ ಅಂತೂ ವಿಶ್ವಕ್ಕೆ ಒಂದು ಸಂದೇಶ ಹೋಗಿದೆ, ನಮ್ಮ ವಿಚಾರಗಳನ್ನ ನಾವು ನೋಡ್ಕೊಳ್ತೀವಿ ಅಂತ. ಬಟ್ ಕೆಲ ವಿಚಾರದಲ್ಲಿ ಸ್ಪಷ್ಟನೆಯನ್ನ ಬಯಸ್ತಾ ಇದ್ರು, ಅದು ಭಾಷಣದಲ್ಲಿ ಇರಬಹುದಾ ಅನ್ನೋದು ಒಂದು ವಿಚಾರ ಇತ್ತು. ಅಮೆರಿಕ ಕ್ಲೇಮ್ ಮಾಡ್ಕೊಳ್ತಾ ಇದೆಯಲ್ಲ, ಇಷ್ಟು ದಿನ ಟ್ಯಾರಿಫ್ ವಾರ್ನ ಹಪಾಹಪಿಯಲ್ಲಿದ್ದಂತಹ ರಾಷ್ಟ್ರ ಈಗ ಕ್ರೆಡಿಟ್ ವಾರ್ಗೆ ಬಿದ್ದಿದೆ. ಅದ್ರ ಬಗ್ಗೆ ಅಟ್ಲೀಸ್ಟ್ ಒಂದು ಮಾತಾಡ್ತಾರ, ಒಂದು ಹೇಳಿಕೆಯನ್ನು ಕೊಡ್ತಾರ ಅನ್ನೋದು ಒಂದು ಪ್ರಶ್ನೆ ಇತ್ತು. ವಿದೇಶಾಂಗ ಇಲಾಖೆ ಕೊಟ್ಟಿದೆ ಸ್ಟೇಟ್ಮೆಂಟ್, ಮೂರನೇ ದೇಶದವರಿಗೆ ಯಾವುದೇ ಇಂಟರ್ಫರೆನ್ಸ್ ಇಲ್ಲ, ಅವ್ರು ಯಾರು ಕೂಡ ಇದರಲ್ಲಿ ಮೂಗು ತೂರಿಸಿಲ್ಲ, ನಾವೇ ಎರಡು ದೇಶಗಳು ಮಾತಾಡ್ಕೊಂಡಿದ್ದೀವಿ ಅಂತ ಹೇಳಿದ್ರು. ಬಟ್ ನಿನ್ನೆಯ ಭಾಷಣದಲ್ಲಿ ಅದೊಂದು ವಿಚಾರನ ಇನ್ಕ್ಲೂಡ್ ಮಾಡ್ಕೊಂಡಿದ್ರೆ ಪ್ರಾಬಬ್ಲಿ ಇನ್ನಷ್ಟು ತೂಕ ಇರ್ತಾ ಇತ್ತು. ಆದ್ರೆ ನಿನ್ನೆ ಬಿಗ್ ಮೆಸೇಜ್ ಅಂತೂ ನಿಶ್ಚಿತ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, भारत माता की, भारत माता की। धर्म की स्थापना के लिए शस्त्र उठाना ये हमारी परंपरा है। इसलिए जब हमारी बहनों बेटियों का सिंदूर छीना गया तो हमने आतंकियों के फन को उनके घर में घुस के कुचल दिया। भारत माता की जय, भारत माता की जय, भारत माता की जय। वो कायरों की तरह छिप कर आए थे, लेकिन भूल गए उन्होंने जिसे ललकारा है वो हिंद की सेना है। आपने उन्हें सामने से हमला करके मारा, आपने आतंक के तमाम बड़े अड्डों को मिट्टी में मिला दिया। 9 आतंकी ठिकाने बर्बाद हुए, 100 से ज्यादा आतंकियों की मौत हुई। आतंक के आकाओं को अब समझ आ गया है। ಡೀಟೇಲ್ಸ್ ಕೊಡ್ತಾರೆ, ಮತ್ತೆ ಜಾಯಿನ್ ಆಗ್ತಾರೆ ಶಬೀರ್. ನರೇಂದ್ರ ಮೋದಿ ಅವರ ಮತ್ತೊಂದು ಮೆಸೇಜ್ ಅಂತ ಹೇಳಿದ್ರೆ, ಉಗ್ರವಾದವನ್ನ ಪೋಷಿಸೋರು ಮತ್ತು ಉಗ್ರರು ಯಾರಿದ್ದಾರೆ ಅವರು ಯಾವುದೇ ಬೇಲಿನಲ್ಲಿದ್ರು ಕೂಡ, ಉಕ್ಕಿನ ಬೇಲಿನಲ್ಲಿದ್ರು ಕೂಡ ಅದನ್ನು ಭೇದಿಸೋ ಕೆಲಸವನ್ನು ಭಾರತೀಯ ಸೇನೆ ಮಾಡುತ್ತೆ ಅನ್ನೋದನ್ನ ಸ್ಪಷ್ಟ ಅಕ್ಷರಗಳಲ್ಲಿ ಹೇಳಿದ್ರು. ಬಟ್ ಎರಡನೇ ವಿಚಾರ, ಡೊನಾಲ್ಡ್ ಟ್ರಂಪ್ ಕ್ಲೇಮ್ ಮಾಡ್ತಾ ಇದ್ದಂತಹ ಈ ಕ್ರೆಡಿಟ್ ವಾರ್ಗೆ ಒಂದು ಸ್ಪಷ್ಟನೆ ಮೋದಿ ಅವರಿಂದ ಬಯಸಿದ್ರು ತುಂಬಾ ಜನ. ಅದನ್ನು ಕೊಡದೇ ಇದ್ದಿದ್ದು ಕೂಡ ವ್ಯಾಪಕ ಚರ್ಚೆಗೆ ಕಾರಣ ಆಗ್ತಾ ಇದೆ. ಅಫ್ಕೋರ್ಸ್ ವಿದೇಶಾಂಗ ಇಲಾಖೆ ಅದನ್ನು ಸ್ಪಷ್ಟಪಡಿಸಿದೆ, ಬಟ್ ಮೋದಿ ಅವರ ಬಾಯಿಂದ ಬಂದರೆ ಇನ್ನಷ್ಟು ತೂಕ ಇರ್ತಿತ್ತು ಅಂತ. ಹೌದು ಮಮತಾ, ಸಹಜವಾಗಿ ದೇಶದ ಜನರು ಕೂಡ ಒಂದು ಭಾಗವನ್ನ ನಿರೀಕ್ಷೆ ಮಾಡಿದ್ರು. ಅಮೆರಿಕದ ಮಧ್ಯಪ್ರವೇಶದ ಬಗ್ಗೆ ಸಾಕಷ್ಟು ಗೊಂದಲಗಳಿದಾವೆ. ಒಂದು ಕಡೆ ಪಾಕಿಸ್ತಾನ ಹೇಳುತ್ತೆ ನಾನು ಯಾವುದೇ ದೇಶಗಳಿಗೂ ಕೂಡ ಮನವಿಯನ್ನ ಮಾಡಿಕೊಂಡಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ, ಮತ್ತೊಂದು ಕಡೆ ಭಾರತ ಹೇಳ್ತಾ ಇರುವಂತದ್ದು ಪಾಕಿಸ್ತಾನದ ಮನವಿಯ ಮೇರೆಗೆ ನಾವು ಯುದ್ಧ ವಿರಾಮವನ್ನ ಘೋಷಣೆ ಮಾಡಿದ್ವಿ ಅಂತ. ಮತ್ತೊಂದು ಕಡೆ ಅಮೆರಿಕ ಹೇಳುತ್ತೆ ನಾವು ಎರಡು ದೇಶಗಳ ನಡುವೆ ರಾಜಿ ಸಂಧಾನವನ್ನ ಮಾಡಿಸಿದ್ವಿ ಅನ್ನುವಂಥ ನಿಟ್ಟಿನಲ್ಲಿ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಗೊಂದಲಗಳಿರುವಂತಹ ಹಿನ್ನೆಲೆಯಲ್ಲಿ ಆಕ್ಚುಲ್ ಆಗಿ ನಡೆದಿದ್ದು ಏನು ಅನ್ನುವಂಥದ್ದು ದೇಶದ ಜನರಿಗೂ ಕೂಡ ತಿಳಿದುಕೊಳ್ಳುವಂತ ನಿರೀಕ್ಷೆಗಳು ಸಹಜವಾಗಿ ಇರುತ್ತೆ. ತಮ್ಮ ಭಾಷಣದಲ್ಲಿ ಈ ಪಾರ್ಟ್ ಇರುತ್ತಾ ಅನ್ನುವಂಥದ್ದು ಕೂಡ ನಿರೀಕ್ಷೆ ಆಗಿತ್ತು. ಆದ್ರೆ ನರೇಂದ್ರ ಮೋದಿ ಅವರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿಲ್ಲ. ಆದ್ರೆ ಆದಂಪುರ್ ಏರ್ ಬೇಸ್ ನಲ್ಲಿ ನಿಂತ್ಕೊಂಡು ಮತ್ತೊಮ್ಮೆ ಸ್ಪಷ್ಟವಾದಂತಹ ಸಂದೇಶವನ್ನು ಕೊಡುವಂತ ಪ್ರಯತ್ನವನ್ನ ಮೋದಿ ಅವರು ಪಾಕಿಸ್ತಾನ ಮತ್ತೆ ಭಯೋತ್ಪಾದಕರಿಗೆ ನೀಡಿರುವಂತದ್ದು. ಮುಖ್ಯವಾಗಿ ಪಾಕಿಸ್ತಾನಕ್ಕೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿರುವಂತದ್ದು, ಭಯೋತ್ಪಾದನೆಯ ವಿರುದ್ಧದ ಭಾರತದ ನಿಲುವುಗಳು ಸ್ಪಷ್ಟವಾಗಿದ್ದಾವೆ ಮತ್ತೆ ಕ್ರಿಸ್ಟಲ್ ಕ್ಲಿಯರ್, ಲಕ್ಷ್ಮಣ ರೇಖೆಯಂತೆ ಸ್ಪಷ್ಟವಾಗಿ ಕಾಣಿಸ್ತಾ ಇರುವಂತದ್ದು. ಭಯೋತ್ಪಾದನೆಯ ವಿಚಾರದಲ್ಲಿ ಅದನ್ನ ಪೋಷಿಸುವಂತದ್ದು, ಸಹಕಾರ ಕೊಡುವಂತದ್ದು, ಹಣಕಾಸಿನ ನೆರವು ಕೊಡುವಂತದ್ದು, ಯಾವುದೇ ರೀತಿಯಾದಂತಹ ಪೂರಕವಾದಂತಹ ಕೆಲಸಗಳನ್ನ ಕೂಡ ಮಾಡಿದ್ರು. ನಾವು ಅದನ್ನ ಸಹಿಸೋದಿಲ್ಲ, ನಾವು ಅಂತ ದೇಶದ ಜೊತೆಗೆ ವ್ಯಾಪಾರ ವಹಿವಾಟುಗಳನ್ನ ಮಾಡಲ್ಲ ಅನ್ನುವಂತ ನಿಟ್ಟಿನಲ್ಲಿ ಸ್ಪಷ್ಟವಾದಂತಹ ಎಚ್ಚರಿಕೆ ಕೊಟ್ಟಿದ್ದಾರೆ.